ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಡೈರಿ. ಇವತ್ತು ನಾವು ಸಾಧಾರಣವಾಗಿ ಎಲ್ಲ ಮಲ್ಲಿಗೆ ಕೃಷಿಕರಿಗೂ ಕಾಡುವಂತಹ ಸಾಮಾನ್ಯವಾದಂತಹ ಒಂದು ಸಮಸ್ಯೆ ಅಂದರೆ ಮಲ್ಲಿಗೆ ಗಿಡಗಳ ಎಲೆ ಹಳದಿಯಾಗುವಿಕೆ ಬಗ್ಗೆ ವಿಷಯಗಳನ್ನು ತಿಳ್ಕೊಳ್ಳೋಣ. ಇದಕ್ಕೆ ಕಾರಣಗಳೇನು ಮತ್ತು ಇದಕ್ಕೆ ನಾನು ಯಾವ ರೀತಿಯಾಗಿ ಪರಿಹಾರನ ಕಂಡುಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ನಾನು ಈ ವಿಡಿಯೋನ ರೆಕಾರ್ಡ್ ಮಾಡಿ ಆಲ್ರೆಡಿ ಒಂದು 8-10 ದಿನ ಆಯಿತು. ಆದರೆ ನನಗೆ ಇವಾಗ ಸ್ವಲ್ಪ ಹೂವು ಆಗ್ತಾ ಇರೋದ್ರಿಂದ ನನಗೆ ಅದು ಹೂ ಕಟ್ಕೊಳ್ಳೋದು ಅದೇ ಕೆಲಸನೇ ಸರಿಯಾಗುತ್ತೆ. ಆ ಕಾರಣದಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡಲಿಲ್ಲ. ಓಕೆ, ಈ ದಿನ ನಾವು ಯಾವ ರೀತಿ ಮಲ್ಲಿಗೆ ಗಿಡಕ್ಕೆ ಬಂದಿರುವಂತಹ ಹಳದಿ ಎಲೆಗಳ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಅನ್ನೋ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಇದಕ್ಕೆ ರೀಸನ್ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಕೆಲವೊಮ್ಮೆ ನಾವು ನಮ್ಮ ಮಲ್ಲಿಗೆ ಗಿಡಗಳಿಗೆ ಅತಿ ಹೆಚ್ಚಾಗಿ ನೀರನ್ನು ಕೊಡ್ತೀವಿ. ಆ ಕಾರಣದಿಂದ ಪಾಟ್ನಲ್ಲಿ ನೀರು ನಿಂತು ಅದು ಫಂಗಸ್ ಬೆಳವಣಿಗೆಗೆ ಕಾರಣ ಆಗುತ್ತೆ. ಅದರಿಂದ ಕೂಡ ಮಲ್ಲಿಗೆ ಗಿಡದ ಎಲೆಗಳು ಹಳದಿ ಆಗುತ್ತೆ. ಇನ್ನೊಂದು ರೀಸನ್ ಏನು ಅಂತ ಅಂದರೆ, ನಾವು ತುಂಬ ಕಡಿಮೆ ನೀರನ್ನು ಹಾಕಿದಾಗ, ಅಂದರೆ ಗಿಡಗಳಿಗೆ ನೀರು ಸಾಕಾಗದೇ ಇದ್ದಾಗ ಕೂಡ ಮಲ್ಲಿಗೆ ಗಿಡದ ಎಲೆಗಳು ಹಳದಿ ಆಗುತ್ತೆ. ಮತ್ತು ಇದು ನಿರಂತರವಾಗಿ ಹೂಗಳನ್ನು ಕೊಡ್ತಾ ಇರುತ್ತೆ. ಆ ಕಾರಣದಿಂದ ನಾವು ಅದಕ್ಕೆ 15 ದಿನಕ್ಕೊಮ್ಮೆ ಗೊಬ್ಬರ ಹಾಕಲೇಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ನಾವು ಕೆಲವೊಮ್ಮೆ ತುಂಬ ದಿನಗಳವರೆಗೂ ಗಿಡಕ್ಕೆ ಯಾವುದೇ ರೀತಿ ನ್ಯೂಟ್ರಿಷನನ್ನು ಕೊಡದೇ ಇದ್ದಾಗ, ಅಂದರೆ ನಾವು ಗೊಬ್ಬರನ ತುಂಬ ಕಡಿಮೆ ಹಾಕಿದಾಗ ಅಥವಾ ತಿಂಗಳಿಗೆ ಒಂದು ಸಾರಿ ತುಂಬ ತಡವಾಗಿ ಗೊಬ್ಬರಗಳನ್ನೆಲ್ಲ ಹಾಕಿದಾಗ ಕೂಡ ಇದು ಗಿಡದ ಎಲೆಗಳಿಗೆ ಹಸಿರು ಬಣ್ಣ ಹೋಗಿ ಹಳದಿ ಬಣ್ಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇದು ಯಾವುದೇ ತಪ್ಪನ್ನು ಮಾಡ್ತಾ ಇಲ್ಲ, ಅಂದರೆ ಕರೆಕ್ಟಾಗಿ ನೀರನ್ನು ಹಾಕ್ತಾ ಇದ್ದೀರಿ, ನಿಯಮಿತವಾಗಿ ಗೊಬ್ಬರವನ್ನು ಕೂಡ ಕೊಡ್ತಾ ಇದ್ದೀರಿ, ಆದರೂ ಕೂಡ ಗಿಡದ ಎಲೆಗಳು ಹಳದಿ ಆಗಿದೆ ಅಂತ ಅಂದರೆ ಕೆಲವೊಮ್ಮೆ ಮಣ್ಣಿನಲ್ಲಿ ಮೆಗ್ನೀಷಿಯಂನ ಕೊರತೆ ಆಗಿರುತ್ತೆ. ಆ ಕಾರಣದಿಂದ ಕೂಡ ಗಿಡದ ಎಲೆಗಳು ಹಳದಿಯಾಗಿ ಮಾರ್ಪಾಟಾಗಿರುತ್ತೆ. ನನ್ನ ಗಿಡಗಳಿಗೆ ನಾನು ನೀರನ್ನು ಅತಿಯಾಗಿ ಹಾಕೋದಿಲ್ಲ, ಹಾಗಂತ ನೀರು ಕಡಿಮೆನೂ ಆಗ್ತಾ ಇಲ್ಲ, ಗೊಬ್ಬರ ಕೂಡ ಕರೆಕ್ಟಾಗಿ ಕೊಡ್ತಾ ಇದ್ದೀನಿ ಅಂತ ನನಗೆ ಮಾಹಿತಿ ಇದೆ. ಆ ಕಾರಣದಿಂದ ನಾನು ಅಂದ್ಕೊಂಡಿದ್ದೀನಿ ಗಿಡಗಳಲ್ಲಿ ಮೆಗ್ನೀಷಿಯಂನ ಕೊರತೆ ಇರ್ಬೋದು ಈ ಮಣ್ಣಿನಲ್ಲಿ ಅಂತ. ಆ ಕಾರಣದಿಂದ ನಾನು ಮೀಶೋದಿಂದ 1 kg ಆಗುವಷ್ಟು ಎಪ್ಸಮ್ ಸಾಲ್ಟನ್ನು ತರಿಸ್ಕೊಂಡಿದ್ದೀನಿ. ಎಪ್ಸಮ್ ಸಾಲ್ಟ್ ಅಂದರೆ ಅದು ಮೆಗ್ನೀಷಿಯಂ ಸಲ್ಫೇಟ್ ಅಂತ ಹೇಳ್ತಾರೆ. ಅದು ಒಂದು ರೀತಿಯ ಕೆಮಿಕಲ್ಲೇ, ಆದರೆ ತೀರಾ ಹಾರ್ಶ್ ಕೆಮಿಕಲ್ ಏನಲ್ಲ. ನಾವು ಅದನ್ನು ಖಂಡಿತವಾಗಿ ನಮ್ಮ ಗಿಡಗಳಿಗೆ ಬಳಕೆ ಮಾಡ್ಬೋದು. ಹೆಚ್ಚಿನ ಮಲ್ಲಿಗೆ ಬೆಳೆಗಾರರು ಗಿಡದ ಎಲೆಗಳು ಹಳದಿಯಾದಾಗ ಎಪ್ಸಮ್ ಸಾಲ್ಟನ್ನು ಬಳಕೆ ಮಾಡ್ತಾರೆ. ಅಂದರೆ ನಾವು ಮಿತವಾಗಿ ಬಳಸಿದಾಗ ಅದರಿಂದ ಗಿಡಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನನ್ನ ಗಿಡದಲ್ಲಿ ನೋಡಿ, ಹೂಗಳು ಮೊಗ್ಗು ಬಿಡ್ತಾನೆ ಇದೆ, ಆದರೆ ಎಲೆಗಳು ಮಾತ್ರ ಹಳದಿಯಾಗಿ ಕಾಣಿಸ್ತಾ ಇದೆ. ನಾನು ಅಂದ್ಕೊಂಡಿದ್ದೆ ಕೆಲವು ಗಿಡಗಳನ್ನು ರಿಪೋರ್ಟ್ ಮಾಡಿದ್ದೆ ಅಲ್ಲ, ಅದು ರಿಕವರ್ ಆಗ್ತಾ ಇರೋವರೆಗೂ ಹಾಗೆ ಆಮೇಲೆ ಸರಿಯಾಗಬಹುದು ಅಂತ. ಆದರೆ ನನ್ನ ಮಲ್ಲಿಗೆ ಗಿಡದ ಎಲೆಗಳ ಬಣ್ಣ ಬದಲಾಗಲೇ ಇಲ್ಲ. ಆ ಕಾರಣದಿಂದ ನಾನು ಇದಕ್ಕೆ ಎಪ್ಸಮ್ ಸಾಲ್ಟ್ ಒಂದೇ ಪರಿಹಾರ ಅಂತ ಹೇಳಿ ಎಪ್ಸಮ್ ಸಾಲ್ಟನ್ನು ತರಿಸ್ಕೊಂಡಿದ್ದೀನಿ. ನಾನು ನಿಮಗೆ ಈಗ ಯಾವ ರೀತಿ ನಾವು ಇದನ್ನು ಗಿಡಗಳಿಗೆ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಖಂಡಿತ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆಗ ನಿಮಗೆ ಈ ಬಗ್ಗೆ ಮಾಹಿತಿ ಸಿಗುತ್ತೆ. ಇದು ನೋಡಿ, ಇದು 1 ಪ್ಯಾಕೆಟ್ ಎಪ್ಸಮ್ ಸಾಲ್ಟ್. ನಾನು ಇದನ್ನು ಒಂದು ಬೌಲ್ನಲ್ಲಿ ತೊಗೊಳ್ತಾ ಇದ್ದೀನಿ. 1 kg ಪೂರ್ತಿಯಾಗಿ ತೊಗೊಳ್ತಾ ಇಲ್ಲ, ಒಂದು ಅರ್ಧದಷ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇದು ತುಂಬ ಜಾಸ್ತಿ ಏನು ಹಾಕಬೇಕಾಗಿಲ್ಲ. ಒಂದೊಂದು ಚಿಕ್ಕ ಗಿಡಗಳಿಗೆ ಒಂದು ಅರ್ಧ ಸ್ಪೂನ್ನಷ್ಟು ಸಾಕು, ದೊಡ್ಡ ಗಿಡಗಳಿಗೆ 1 ಸ್ಪೂನ್ನಷ್ಟು ಎಪ್ಸಮ್ ಸಾಲ್ಟನ್ನು ಹಾಕಿದ್ರೆ ಸಾಕಾಗತ್ತೆ. ಮೊದಲು ನಾವು ಯಾವುದೇ ಗೊಬ್ಬರವನ್ನಾಗಲಿ ಔಷಧಿಯನ್ನಾಗಲಿ ಗಿಡದ ಬೇರುಗಳಿಗೆ ಹಾಕುವಾಗ ಗಿಡದ ಮಣ್ಣನ್ನು ಸ್ವಲ್ಪ ಸಡಿಲ ಮಾಡ್ಕೋಬೇಕಾಗುತ್ತೆ. ನಾವು ಯಾವುದೇ ಗೊಬ್ಬರ ಹಾಕಿದ್ರೂ ಕೂಡ ನೇರವಾಗಿ ಗಿಡದ ಬುಡದಲ್ಲಿ ಹಾಕಬಾರ್ದು. ಪಾಟ್ನ ಸೈಡ್ನಲ್ಲಿ ನಾವು ಅದನ್ನು ಹಾಕಬೇಕಾಗುತ್ತೆ. ಯಾಕೆ ಅಂತ ಅಂದರೆ, ಗಿಡದ ಆಹಾರ ಬೇರುಗಳೇನಿರುತ್ತಲ್ಲ ಅವು ಬುಡದಲ್ಲಿ, ಅಂದರೆ ಗಿಡದ ಬುಡದಲ್ಲಿ ಇರುವಂಥದ್ದು ಆಧಾರ ಬೇರು ಅಂತ. ಅದು ಯಾವುದೇ ಕಾರಣಕ್ಕೂ ಗಿಡಕ್ಕೆ ಆಹಾರವನ್ನು ಒದಗಿಸೋ ಕೆಲಸವನ್ನು ಮಾಡಲ್ಲ. ಗಿಡಕ್ಕೆ ಆಹಾರ ಕೊಡುವಂತಹ ಬೇರುಗಳು ಯಾವಾಗಲೂ ಸೈಡ್ನಲ್ಲಿ ಸಣ್ಣ ಬಲೆ ರೀತಿ ಹರಡ್ಕೊಂಡಿರುತ್ತೆ ನೋಡಿ,
ಆ ಬೇರುಗಳಿಂದನೇ ಗಿಡಕ್ಕೆ ಗೊಬ್ಬರ, ನೀರು ಎಲ್ಲ ಕೂಡ ಸಪ್ಲೈ ಆಗುತ್ತೆ. ಆ ಕಾರಣದಿಂದ ನಾವು ಯಾವುದೇ ಗೊಬ್ಬರ ಹಾಕಿದ್ರೂ ಕೂಡ ಆ ಬೇರುಗಳ ಹತ್ರ ಅಂದರೆ ಸೈಡ್ನಲ್ಲಿ ಪಾಟ್ನ ಸೈಡ್ನಲ್ಲಿರುವ ಮಣ್ಣನ್ನು ಬಿಡಿಸ್ಕೊಂಡು ಅಲ್ಲಿ ಹಾಕಬೇಕಾಗುತ್ತೆ. ನಾನು ಚಿಕ್ಕ ಚಿಕ್ಕ ಪಾಟ್ ಆಗಿರೋ ಕಾರಣಕ್ಕೆ ಅರ್ಧ ಸ್ಪೂನ್ನಷ್ಟು ಒಂದು ಗಿಡಕ್ಕೆ ಹಾಕಿದ್ದೇನೆ ಮತ್ತು ಅದನ್ನು ನಿಧಾನವಾಗಿ ಮಣ್ಣಿಂದ ಕವರ್ ಮಾಡಿದ್ದೇನೆ. ನೀವು ಯಾವುದೇ ಔಷಧಿಯನ್ನಾಗಲಿ ಅಥವಾ ಗೊಬ್ಬರವನ್ನಾಗಲಿ ಹಾಕಿದಾಗ ಅದನ್ನು ಮೇಲಿಂದ ಸ್ವಲ್ಪ ಮಣ್ಣಿನಿಂದ ಮುಚ್ಚೋದನ್ನು ಮರಿಬಾರ್ದು. ಅದು ನೇರವಾಗಿ ಸೂರ್ಯನ ಕಾಂಟ್ಯಾಕ್ಟಿಗೆ ಬರದೇ ಇರೋ ರೀತಿ ಇರಬೇಕು. ನಾವು ಗೊಬ್ಬರ ಹಾಕಿದಾಗ ಅದನ್ನು ಮಣ್ಣಿನಿಂದ ಕವರ್ ಮಾಡಬೇಕಾಗತ್ತೆ. ನಾನು ಮೀಶೋದಿಂದಲೇ ಒಂದು 25 kg ಆಗುವಷ್ಟು ಎರೆಹುಳು ಗೊಬ್ಬರದ ಬ್ಯಾಗನ್ನು ತರಿಸ್ಕೊಂಡಿದ್ದೆ. ನಮಗೆ ಗಿಡ ಅಂದರೆ ಪದೇ ಪದೇ ಎಲ್ಲ ಕೆಲಸ ಮಾಡೋದಕ್ಕೂ ಪದೇ ಗೊಬ್ಬರ ಹಾಕೋದು, ಔಷಧಿ ಹಾಕೋದು ಎರಡೆರಡು ಸರಿ ಮಾಡ್ತಾ ಇರೋದಕ್ಕಾಗೋದಿಲ್ಲ. ನಾನಂದರೆ ಯಾರ್ದು ಹೆಲ್ಪ್ ತಗೊಳ್ಳಲ್ಲ, ನಾನೊಬ್ಬಳೇ ಈ ಕೆಲಸಗಳನ್ನು ಮಾಡೋದ್ರಿಂದ ನಾನು ಎಪ್ಸಮ್ ಸಾಲ್ಟ್ ಹಾಕಿದ ದಿನಾನೇ ಎರೆಹುಳು ಗೊಬ್ಬರವನ್ನು ಕೂಡ ಹಾಕ್ತಾ ಇದ್ದೀನಿ. ನಾನೊಂದು 2 ಕಡೆ ಓದಿದ ಹಾಗೆ ಇವೆರಡನ್ನು ಒಟ್ಟಿಗೆ ಹಾಕೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತ ಓದ್ಕೊಂಡಿದ್ದೆ. ಆ ಕಾರಣದಿಂದ ಇವೆರಡನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಆದರೆ ನೀವು ಸುಫಲ ಅಥವಾ ಬೇರೆ ಯಾವುದಾದ್ರೂ ಕೆಮಿಕಲ್ ಗೊಬ್ಬರ ಬಳಕೆ ಮಾಡೋದಾದರೆ ಎಪ್ಸಮ್ ಸಾಲ್ಟನ್ನು ಹಾಕಿದ ತಕ್ಷಣ ಅದ್ರ ಜೊತೆಯಲ್ಲಿ ಹಾಕಬೇಡಿ. ಎರೆಹುಳು ಗೊಬ್ಬರ ಒಂದು ನೈಸರ್ಗಿಕವಾಗಿರುವಂತಹ ಗೊಬ್ಬರ. ಇದು ಎಪ್ಸಮ್ ಸಾಲ್ಟ್ ಜೊತೆಗೆ ಹಾಕಿದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಅವೆರಡನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ನೀವು ಯಾವುದಾದ್ರೂ ಕೆಮಿಕಲ್ ಗೊಬ್ಬರವನ್ನು ಬಳಸೋದಾದರೆ ಒಂದು 10 ಅಥವಾ 15 ದಿನಗಳ ಗ್ಯಾಪ್ನಲ್ಲಿ ಅದನ್ನು ಬಳಕೆ ಮಾಡೋದು ಉತ್ತಮ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ತಿದ್ದೀನಿ. ಯಾವುದೇ ಗೊಬ್ಬರ ಆಗಲಿ ಅಥವಾ ಕೆಮಿಕಲನ್ನು ನಾವು ಹಾಕಿದಾಗ ಗಿಡಗಳಿಗೆ ನೀರು ಹಾಕೋದನ್ನು ಖಂಡಿತ ಮರಿಬಾರ್ದು. ನಾವು ಗಿಡಗಳಿಗೆ ಗೊಬ್ಬರ ಹಾಕಿದ ನಂತರ ಅದನ್ನು ಮಣ್ಣಿಂದ ಮುಚ್ಚಿ ನೀರನ್ನು ಕೊಟ್ಟರೆ ನಮ್ಮ ಗಿಡಗಳು ಅದನ್ನು ಒಳ್ಳೆ ರೀತಿಯಿಂದ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ವಿಡಿಯೋದಿಂದ ಏನಾದರೂ ಒಂದು ವಿಷಯವನ್ನು ಕಲ್ತಿದ್ರೆ, ನಿಮಗಿದು ಸ್ವಲ್ಪನಾದರೂ ಹೆಲ್ಪ್ ಆಗಿದ್ದರೆ ಖಂಡಿತ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.